ಪ್ರೈಸ್ ಲಾರ್ಡ್. ಈ ವರ್ಷ ಕಡೆಯ ತಿಂಗಳು ಅಂತ್ಯದ ದಿನದಲ್ಲಿದ್ದೇವೆ. ಹೊಸ ವರ್ಷವನ್ನು ಎದುರು ನೋಡುವವರಾಗಿದ್ದೇವೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ಸತ್ಯೋಪದೇಶಕ್ಕೆ ಕಿವಿಗೊಟ್ಟಿ ಆತನ ಉಪದೇಶದ ಪ್ರಕಾರ ನಾವು ನಡೀತಿದ್ದೇವೆ ಎಂಬುದಾಗಿ. ಯಾಕಂದ್ರೆ ಆತನ ಸತ್ಯೋಪದೇಶವು ಯಾವುದೆಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು ಎಂದು ಬರೆಯಲ್ಪಟ್ಟಿದೆ. ಆದ್ರೆ ಆತನಲ್ಲಿರುವ ಸತ್ಯೋಪದೇಶ ಏನಂದ್ರೆ, ನೀವು ಹಿಂದಿನ ನಡತೆಯನ್ನು ತೆಗೆದು ಹಾಕಿ ಬಿಡಬೇಕು ಮತ್ತು ಪೂರ್ವ ಸ್ವಭಾವವನ್ನು ಬಿಟ್ಟು ಮತ್ತು ನಿಮ್ಮಲ್ಲಿರುವ ಎಲ್ಲ ಕೆಟ್ಟು ಹೋಗುವಂತಹ ದುರಾಶೆಗಳಿಂದ ದೂರವಾಗಿರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಈ ವರ್ಷ ಮುಗಿತಾ ಇದೆ. ಹೊಸ ವರ್ಷ ಕಾಲಿಡೋದಕ್ಕಿಂತ ಮುಂಚೆ ನಮ್ಮನ್ನು ಪರಿಶೋಧಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಡೋಣ. ಎಷ್ಟರ ಮಟ್ಟಿಗೆ ಆತನ ಉಪದೇಶಕ್ಕೆ ಕಿವಿಗೊಟ್ಟಿದ್ದೇವೆ ಎಂಬುದಾಗಿ. ಇನ್ನೂ ಅದೇ ರೀತಿಯಾಗಿ ಜೀವಿಸುವವರಾಗಿದ್ದೇವೆ. ಪರಿಶೋಧಿಸಿಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ, ತಿದ್ದಿಕೊಳ್ಳೋಣ.